ಶ್ರೀ ಗುರುಭ್ಯೋ ನಮಃ. ನಮಸ್ಕಾರ ಸ್ನೇಹಿತರೆ. ಕೆಲವು ಸಂಚಿಕೆಗಳಿಂದ ನಾವು ಲಕ್ಷ್ಮೀ ಶೋಭಾನೆ ಕೃತಿಯ ಅರ್ಥವನ್ನು ನೋಡ್ತಾ ಇದ್ದೀವಿ. ಲಕ್ಷ್ಮೀ ಶೋಭಾನೆ ಅನ್ನುವುದು ಶ್ರೀ ವಾದಿರಾಜ ಗುರು ಸಾರ್ವಭೌಮರು ಬರೆದಿರುವ ಕೃತಿ. ತುಂಬಾ ಮಹತ್ವವಿರುವುದು. ಮತ್ತೆ ನಾವು ಲಕ್ಷ್ಮೀನಾರಾಯಣರ ವಿವಾಹವನ್ನು ಕಣ್ಣೆದುರುಗಡೆ ನೋಡಿದ್ದಾಗೆ ಅನ್ಸತ್ತೆ. ಇದರಲ್ಲಿ ಲಕ್ಷ್ಮೀದೇವಿ ಕ್ಷೀರಸಾಗರದಿಂದ ಎದ್ದು ಬರುವಾಗ ಕೈಯಲ್ಲಿ ವರಮಾಲೆ ಹಿಡ್ಕೊಂಡು, ಎರಡು ಕಡೆನೂ ರಾಕ್ಷಸರು ದೇವತೆಗಳು ಎಲ್ಲಾರು ಇರ್ತಾರೆ. ಋಷಿಗಳು ರಾಕ್ಷಸರನ್ನ ನೋಡೋದು ಇಲ್ಲ, ದೇವತೆಗಳನ್ನ ನೋಡಿ ಅವರಲ್ಲಿ ಇರೋ ಲೋಪಗಳನ್ನ ಮನಸ್ಸಲ್ಲೇ ಅನ್ಕೊಂತಾರೆ. ಆಮೇಲೆ ಪರಮಾತ್ಮನ ಗುಣಗಳ ಬಗ್ಗೆ ಹೇಳ್ತಾ ಬರ್ತಾ ಇದ್ದಾರೆ. ಪರಮಾತ್ಮನಲ್ಲಿ ಯಾವ ದೋಷಗಳು ಇಲ್ಲ. ಜನನ ಮರಣ ರೋಗ ರುಜಿನ ಆಮೇಲೆ ಕಾಮ ಕ್ರೋಧ ಇಂಥದ್ದು ಯಾವುದು ಇಲ್ಲ ಅಂತ ಹೇಳ್ತಾ ಬರ್ತಾ ಇದ್ದಾರೆ. ಇವಾಗ ಹಿಂದಿನ ಸಂಚಿಕೆಯಲ್ಲಿ ಕೂಡ ಕಾಮದ ಬಗ್ಗೆನೇ ಹೇಳ್ತಾ ಇದ್ರು. ಇವತ್ತು ನಾವು ಪದ್ಯ 46ರಿಂದ 50 ತನಕ ಅರ್ಥವನ್ನು ನೋಡೋಣ ಸ್ನೇಹಿತರೆ. ದೇವರಿ ದಶಾವತಾರಗಳಲ್ಲಿ ನಾವು ನೋಡಿರೋ ಪ್ರಕಾರ ಯಾವ ಅವತಾರಕ್ಕೂ ಜಾಸ್ತಿ ಹೆಂಡತಿ ಮಕ್ಕಳು ಆ ಥರದ್ದೆಲ್ಲ ಎಲ್ಲಿ ಇರಲ್ಲ. ರಾಮಾವತಾರದಲ್ಲಿ ಒಂದೇ ಹೆಂಡತಿ ಸೀತೆ ಇರ್ತಾಳೆ, ಅವ್ರ ಜೊತೆಲ್ಲೇ ಇರ್ತಾರೆ. ಸೊ ಹಾಗಾಗಿ ಕಾಮದ ಪ್ರಶ್ನೆ ಅಲ್ಲಿ ಬರೋದೇ ಇಲ್ಲ. ಇನ್ನು ಮಿಕ್ಕಿದ್ದ ಅವತಾರ ನರಸಿಂಹ ಅವತಾರ ವಾಮನ ಅವತಾರ ಇಂಥ ಇದ್ರಲ್ಲಿ ಹೆಂಡತಿಯರು ಅಂತದೆಲ್ಲ ಏನೂ ಇರೋದೇ ಇಲ್ಲ. ಇನ್ನು ಏನಿದ್ರು ಕಾಮ ಅಂತಂದ್ರೆ ಕೃಷ್ಣನ ಅವತಾರ. ಎಲ್ಲಾರು ಹೇಳೋದು ಹಾಗೆ, ಕೃಷ್ಣ ಅಂದ್ರೇನೆ ಒಂಥರ ಬೆಣ್ಣೆ ಕದೀತಾನೆ, ಗೋಪಿಕಾಸ್ತ್ರೀಯರ ಜೊತೆಲೆಲ್ಲ ರಾಸಲೀಲೆ ಮಾಡ್ತಾನೆ, ಇದೇ ಹೇಳ್ತಾ ಇರ್ತಾರೆ. ಇವತ್ತು ಆ ಕೃಷ್ಣನ ರಾಸಲೀಲೆ ಬಗ್ಗೆ ಮತ್ತೆ ಕೃಷ್ಣ ಗೋಪಿಕಾಸ್ತ್ರೀಯರ ವಸ್ತ್ರಗಳನ್ನ ಕದ್ದಿದ ಬಗ್ಗೆ ಮತ್ತೆ ನರಕಾಸುರ ರಾಕ್ಷಸನ್ನ ಸಂಹಾರ ಮಾಡಿ 16,000 ಜನನ್ನ ಬಿಡಿಸಿರೋ ಆ ಸ್ತ್ರೀಯರ ಮದುವೆ ಬಗ್ಗೆ ಎಲ್ಲ ಮಾತಾಡೋಣ. ಇವಾಗ 46ನೇ ಪದ್ಯದಲ್ಲಿ ಅದೇ ಹೇಳ್ತಾ ಇದ್ದಾರೆ. ರಾಸಲೀಲೆ ಮಾಡಿದ್ದಾನೆ ಕೃಷ್ಣ ಅಂತ ಅದನ್ನೇ ಹೇಳ್ತಾ ಇರ್ತಾರೆ ಎಲ್ಲಾರು ಪರಸ್ತ್ರೀ ಜೊತೆಲಿ. ಇವಾಗ ಗೋಪಿಕಾ ಸ್ತ್ರೀಯರೆಲ್ಲ ಅದರಲ್ಲಿ ಎಷ್ಟೊಂದ್ ಜನಕ್ ಮದ್ವೆ ಆಗಿದೆ, ಕೆಲವು ಜನಕ್ ಆಗಿಲ್ಲ. ಮದ್ವೆ ಆಗಿರೋರೆಲ್ಲ ಪರಸ್ತ್ರೀಯರೇ ಆಗ್ತಾರೆ ಕೃಷ್ಣನ್ಗೆ. ಆದ್ರೂ ರಾಸಲೀಲೆ ಯಾಕೆ ಮಾಡ್ದ ಕೃಷ್ಣ, ಇದೆಲ್ಲ ತಪ್ಪಲ್ವಾ ಅಂತ ತುಂಬಾ ಜನ ಹೇಳ್ತಾರೆ. ಇದನ್ನೇ ಪರೀಕ್ಷಿತ್ ರಾಜನ್ ಕೂಡ ಶುಕಾಚಾರ್ಯರನ್ನ ಕೇಳ್ತಾರೆ, ಯಾಕೆ ಭಗವಂತ ಅಲ್ವಾ ಕೃಷ್ಣ, ಯಾಕೆ ರಾಸಲೀಲೆ ಅಷ್ಟು ಜನದ ಗೋಪಿಕಾ ಸ್ತ್ರೀ ಜೊತೆಲಿ ಮಾಡ್ಬೇಕಾಯ್ತು ಅಂತ. ಇದರ ಅರ್ಥ ಪರೀಕ್ಷಿತ್ ರಾಜನಿಗೆ ಗೊತ್ತಿಲ್ಲ ಅಂತಲ್ಲ, ಪರೀಕ್ಷಿತ್ ರಾಜ ನಮ್ಗೆಲ್ಲ ಗೊತ್ತಾಗ್ಲಿ ಅಂತ ಕೇಳಿದ್ದು. ಅದಕ್ಕೆ ಶುಕಾಚಾರ್ಯರು ಹೇಳ್ತಾರೆ, ಆ ಗೋಪಿಕಾ ಸ್ತ್ರೀಯರು ಸಾಧಾರಣ ಮಾನವರಲ್ಲ, ಅವರು ಅಪ್ಸರಸ ಸ್ತ್ರೀಗಳು. ಅಲ್ಲಿಂದ ಕೃಷ್ಣನ್ಗೋಸ್ಕರ ಅಂತ ತಪಸ್ ಮಾಡಿ ಈ ಭೂಲೋಕಕ್ಕೆ ಬಂದಿರ್ತಾರೆ. ಅಪ್ಸರ ಸ್ತ್ರೀಯರಿಗೆ ಆ ಒಂದು ಫೆಸಿಲಿಟಿ ಟೈಪ್ ಇರುತ್ತೆ, ದೇವ್ರನ್ನ ಪರಮಾತ್ಮನನ್ನು ಕೂಡ ಪತಿಯಾಗೆ ಅನ್ಕೋಬಹುದು. ಹಾಗಾಗಿ ಅವ್ರ ಆಸೆ ತೀರ್ಸೋಕೋಸ್ಕರ ಅದೊಂದು ಬಾಧ್ಯತೆ, ಅದೊಂದು ರೆಸ್ಪಾನ್ಸಿಬಿಲಿಟಿ ತರ ಪರಮಾತ್ಮ ಅವ್ರಿಗೆ ಇಷ್ಟ ಆಗಿರೋ ತರ ರಾಸಲೀಲೆಯನ್ನು ಮಾಡ್ತಾನೆ ಹೊತ್ತು ಪರಮಾತ್ಮನಿಗೆ ಅದರಿಂದ ಯಾವ ಖುಷಿ ಆಗ್ಲಿ ದುಃಖ ಆಗ್ಲಿ ಅಂತದ್ ಯಾವ್ದು ಇರಲ್ಲ. ಗೋಪಿಕಾ ಸ್ತ್ರೀಯರನ್ನ ಸಂತೋಷ ಪಡಿಸೋಕೋಸ್ಕರ ಮಾತ್ರ ರಾಸಲೀಲೆ ಮಾಡಿರ್ತಾನೆ ಕೃಷ್ಣ. ಲಕ್ಷ್ಮೀ ದೇವಿ ಇದನ್ನೇ ಹೇಳ್ತಾ ಇದ್ದಾರೆ 46ನೇ ಪದ್ಯ ಕೊನೆಯಲ್ಲಿ. ಈ ತರ ಜ್ಞಾನ ವಿವೇಕ ಇರೋರು ಯಾರಿಗಾದ್ರೂ ಕೃಷ್ಣ ಮಾಡ್ತಾ ಇರೋದ್ರಲ್ಲಿ ಯಾವ ಸ್ತ್ರೀ ವ್ಯಾಮೋಹ ಇಲ್ಲ. ಇದು ಒಂದು ರೆಸ್ಪಾನ್ಸಿಬಿಲಿಟಿ ತರ ಅವ್ರನ್ನ ಗೋಪಿಕಾ ಸ್ತ್ರೀಯರನ್ನ ಖುಷಿ ಮಾಡೋದಕ್ ಮಾತ್ರನೇ ಮಾಡ್ತಾ ಇರೋದು ಅಂತ ಯಾರಿಗಾದ್ರೂ ಗೊತ್ತಾಗತ್ತೆ ತಿಳುವಳಿಕೆ ಇರೋರ್ಗೆ. 47ನೇ ಪದ್ಯದಲ್ಲಿ ಅದನ್ನೇ ಹೇಳ್ತಾ ಇದ್ದಾರೆ ಲಕ್ಷ್ಮೀ ದೇವಿ. ಇವಾಗ ಭಾಗವತ ಕೂಡ ಅದನ್ನೇ ಹೇಳುತ್ತೆ. ಪರೀಕ್ಷಿತ್ ರಾಜರು ಮತ್ತೆ ಶುಕಾಚಾರ್ಯರ ಸಂಭಾಷಣೆ ಭಾಗವತದಲ್ಲೇ ಅಲ್ವಾ ಇರೋದು. ಅವ್ರೇನ್ ಹೇಳ್ತಾರೆ, ಪರೀಕ್ಷಿತ್ ರಾಜರು ಕೇಳಿದಕ್ಕೆ ಶುಕಾಚಾರ್ಯರು ಇದೆಲ್ಲ ಎಕ್ಸ್ಪ್ಲನೇಷನ್ ಕೊಟ್ರು. ಇವಾಗ ನಮ್ಗೆಲ್ಲ ಹ್ಯಾಕ್ ಗೊತ್ತಾಗತ್ತೆ ರಾಸಲೀಲೆ ನಡೆದಿದೆ, ಕೃಷ್ಣ ಎಷ್ಟೊಂದ್ ಜನ ಗೋಪಿಕಾ ಸ್ತ್ರೀಯರ ಜೊತೆಲಿ ರಾಸಲೀಲೆ ಮಾಡಿದ್ದಾನೆ ಅನ್ನೋದು ಭಾಗವತದಿಂದಾನೆ. ಮತ್ ನಾವ್ ಯಾಕೆ ಭಾಗವತದ್ದು ಅದರ್ ಪಾರ್ಟ್ ನೋಡಲ್ಲ, ಇದೆಲ್ಲ ಕೃಷ್ಣನಿಗೇನು ಸಂಬಂಧ ಇಲ್ಲ, ಇದು ಗೋಪಿಕಾ ಸ್ತ್ರೀಯರ ಸಂತೋಷಕ್ಕೋಸ್ಕರ ಮಾಡಿರೋದು ಕೃಷ್ಣ ರಾಸಲೀಲೆಯನ್ನ, ಇದನ್ನು ಕೂಡ ನಾವು ನೋಡ್ಬೇಕಲ್ವಾ ಅಂತ ಲಕ್ಷ್ಮೀ ದೇವಿ ಹೇಳ್ತಾ ಇದ್ದಾರೆ. ವೇದಗಳೆಲ್ಲ ಕೂಡ ಇದನ್ನೇ ಹೇಳ್ತಾ ಇದೆ. ಕೃಷ್ಣ ಅಂದ್ರೆ ಯಾರು, ಮೋಕ್ಷವನ್ನೇ ಕೊಡೋ ಮುಕುಂದ. ಕೈವಲ್ಯ ಅಂದ್ರೆ ಏನು, ಮೋಕ್ಷ. ಮೋಕ್ಷದಲ್ಲಿ ಯಾವುದು ಒಂದು ಎಲ್ಲ ಸ್ವಚ್ಛವಾಗೇ ಇರತ್ತೆ, ಯಾವುದು ಫೀಲಿಂಗ್ಸ್ ಎಲ್ಲ ಏನು ಇರಲ್ಲ, ಅಲ್ಲಿ ನಿರ್ಮಲವಾಗಿರತ್ತೆ. ಮತ್ತೆ ಅಂತ ಮೋಕ್ಷವನ್ನ ಕೊಡೋ ಕೃಷ್ಣನ್ಗೆ ಈ ತರ ಸ್ತ್ರೀಲೋಲತ್ವ ಎಲ್ಲ ಹೇಗಿರಕ್ ಸಾಧ್ಯ ಅಂತ ಲಕ್ಷ್ಮೀ ದೇವಿ ಹೇಳ್ತಾ ಇದ್ದಾರೆ.
40 ಪದ್ಯದಲ್ಲಿ ಲಕ್ಷ್ಮೀದೇವಿ ಹೇಳ್ತಾ ಇದ್ದಾರೆ, ರಾಸಲೀಲೆ ನಡೆದಿದ್ದಾಗಲಿ, ಶ್ರೀಕೃಷ್ಣ ಗೋಪಿಕೆಯರ ವಸ್ತ್ರಗಳನ್ನ ಅಪಹರಿಸಿದ್ದಾಗಲಿ, ಅವಾಗ ಕೃಷ್ಣನ ವಯಸ್ಸು 10 ವರ್ಷಕ್ಕನ್ನ ಕಡಿಮೆ ಇತ್ತು. ಮತ್ತೆ 10 ವರ್ಷಕ್ಕನ್ನ ಕಡಿಮೆ ವಯಸ್ಸಲ್ಲಿ ಆ ತರ ಒಂದು ಭಾವನೆಗಳು ಒಂದು ಹುಡುಗನ್ಗೆ ಹೇಗ್ ಬರಕ್ ಸಾಧ್ಯ? ಅದನ್ನು ಕೂಡ ನಾವು ಯೋಚನೆ ಮಾಡ್ಬೇಕಲ್ವಾ. ಗೋಪಿಕಾ ಸ್ತ್ರೀಯರು ಶ್ರೀಕೃಷ್ಣನ ಪತಿಯಾಗಿ ಪಡಿಬೇಕು ಅಂತ ಸಂಕಲ್ಪ ಮಾಡಿ ಕಾತ್ಯಾಯಿನಿ ವ್ರತವನ್ನು ಮಾಡ್ತಾ ಇದ್ದಾರೆ. ಅವರು ಯಮುನಾ ನದಿನಲ್ಲಿ ಸ್ನಾನ ಮಾಡುವಾಗ ವಸ್ತ್ರಗಳಿಲ್ದೆ ಸ್ನಾನ ಮಾಡ್ತಾ ಇದ್ದಾರೆ. ಅದು ದೋಷ ಆಗತ್ತೆ. ಅದರಿಂದ ಅವ್ರು ಅನ್ಕೊಂಡಿದ್ದು ಕೆಲಸ ಆಗಲ್ಲ, ಅವ್ರ ಸಂಕಲ್ಪ ನಡೆಯಲ್ಲ. ಹಾಗಾಗಿ ಅವ್ರಿಗೆ ಸಹಾಯ ಮಾಡಬೇಕು ಅನ್ನೋ ಪ್ರೀತಿಯಿಂದ ಮಾತ್ರ ಕೃಷ್ಣ ಅವ್ರ ವಸ್ತ್ರಗಳನ್ನ ತಗೊಂಡು ನಮಸ್ಕಾರ 2 ಕೈಯಿಂದ ನಮಸ್ಕಾರ ಮಾಡಿದ್ದಾಗ ಮಾತ್ರ ವಸ್ತ್ರಗಳನ್ನ ಕೊಡ್ತೀನಿ ಅಂತ. ಆ 2 ಕೈಯಿಂದ ನಮಸ್ಕಾರ ಯಾಕೆ ಮಾಡ್ಬೇಕು ಅಂದ್ರೆ, ಇವಾಗ ಅವರು ವಸ್ತ್ರಗಳಾಗಿ ಸ್ನಾನ ಮಾಡ್ತಾ ಇದ್ದಾರಲ್ವಾ, ಅದು ದೋಷ ಆಗೋಗಿದೆ. ಅದರಿಂದ ಅವ್ರ ಕೆಲಸ ಆಗಲ್ಲ. ಅದು ಹೋಗ್ಬೇಕು ಅಂದ್ರೆ ಪ್ರಾಯಶ್ಚಿತ್ತವಾಗಿ ಪರಮಾತ್ಮನಿಗೆ ಒಂದು ನಮಸ್ಕಾರ ಮಾಡ್ಬೇಕು. ನಮಸ್ಕಾರ ಮಾಡಿದಾಗ ಪ್ರಾಯಶ್ಚಿತ್ತ ಆಗಿ ಅವ್ರು ಏನ್ ಅನ್ಕೊಂತಾರೋ ಅದಾಗತ್ತೆ. ಹಾಗಾಗಿ ಕೃಷ್ಣ ಅವ್ರ ಹತ್ರ ಈ ತರ ನಮಸ್ಕಾರವನ್ನು ಮಾಡಿಸಿದ. ಅಷ್ಟೇ ಹೊತ್ತು 10 ವರ್ಷದ ಒಳಗೆ ಇರೋ ಹುಡುಗನಿಗೆ ಇವ್ರು ಸೀರೆ ಎಲ್ಲ ಕದಿಬೇಕು, ಅವ್ರನ್ನ ನಗ್ನವಾಗಿ ನೋಡ್ಬೇಕು ಅನ್ನೋ ಆಸೆ ಎಲ್ಲ ಇರೋದೇ ಇಲ್ಲ. ಹಾಗಾಗಿ ಇಲ್ಲ, ಕೆಲವು ಜನ ಅನ್ಬೋದು ಪರಮಾತ್ಮ ಅಲ್ವಾ, ಭಗವಂತ ಆಗಿದ್ರಿಂದ ಮೆಚುರಿಟಿ ಇರತ್ತೆ, 10 ವರ್ಷದ ಹುಡುಗಂಗಾದ್ರೂ ಎಲ್ಲ ಗೊತ್ತಾಗತ್ತೆ, ಆ ತರ ಅನ್ಕೊಂಡ್ರು ಕೂಡ ಆವಾಗ ಪರಮಾತ್ಮನ್ಗೆ ಎಲ್ಲ ಗೊತ್ತಿದಲ್ವಾ. ಪರಮಾತ್ಮನ್ಗೆ ಯಾವ್ದ್ರಲ್ಲಿ ಇಂಟ್ರೆಸ್ಟ್ ಇಲ್ಲ. ಅಂಥ ತನಕನ್ನ ಸ್ವಲ್ಪ ಕಡಿಮೆ ಶ್ರೇಷ್ಠಳಾದ ಲಕ್ಷ್ಮೀ ದೇವಿನ ಪಕ್ಕದಲ್ಲಿರೋವಾಗ ಈ ಸ್ತ್ರೀಯರನ್ನು ಯಾಕೆ ನೋಡ್ಬೇಕು ಪರಮಾತ್ಮ? ಹಾಗನ್ಕೊಂಡ್ರು ಕೂಡ ಅದು ಕಾಮ ಅಲ್ಲ ಅಂತ ಲಕ್ಷ್ಮೀ ದೇವಿ ಹೇಳ್ತಾ ಇದ್ದಾರೆ ಈ ಪದ್ಯದಲ್ಲಿ. 49ನೇ ಪದ್ಯದಲ್ಲಿ ಲಕ್ಷ್ಮೀ ದೇವಿ ಶ್ರೀಕೃಷ್ಣನಿಗಿರುವ 16,108 ಜನ ಹೆಂಡತಿಗೆಯರ ಬಗ್ಗೆ ಹೇಳ್ತಾ ಇದ್ದಾರೆ. ಶ್ರೀಕೃಷ್ಣ ತನ್ನ ಲೀಲೆಯಿಂದ ಈ ಎಲ್ಲ 16,108 ಜನ ಹೆಂಡತಿಗಳಲ್ಲಿ ಕೂಡ 10 ಜನ ಗಂಡ್ಮಕ್ಳನ್ನ, ಒಬ್ಬರನ್ನ ಹೆಣ್ಮಕ್ಳನ್ನ ಪಡೆದಿರ್ತಾನೆ. ಈ ತರ ಪ್ರತಿಯೊಬ್ಬರಲ್ಲಿ 1000 ಜನ ಹೆಂಡತಿಗಳಲ್ಲಿ ಕರೆಕ್ಟ್ ಆಗಿ ಎಲ್ಲಾರ್ಗು 10 ಜನ ಗಂಡ್ಮಕ್ಳು, ಒಂದೇ ಹೆಣ್ಮಗು, ಈ ತರ ಆಗೋದಕ್ಕೆ ಸಾಧ್ಯ ಇಲ್ವಲ್ಲ. ಪರಮಾತ್ಮನಿಗೆ ಮಾತ್ರ ಈ ತರ ಒಂದು ಸೃಷ್ಟಿ ಮಾಡಕ್ಕೆ ಸಾಧ್ಯ ಅಂತ ಲಕ್ಷ್ಮೀದೇವಿ ಇಲ್ಲಿ ಹೇಳ್ತಾ ಇದ್ದಾರೆ. ಹೆಂಡತಿಯರಿಲ್ದೇನೆ ಶ್ರೀಕೃಷ್ಣ ಸೃಷ್ಟಿಯನ್ನು ಹೇಗೆ ಮಾಡಬಲ್ಲ ಅನ್ನೋದಕ್ಕೆ ಒಂದು ಉದಾಹರಣೆ ಆಗಿ ಶ್ರೀಕೃಷ್ಣ ನಂದಗೋಕುಲದಲ್ಲಿರೋವಾಗ ನಂದನಿಗೆ ಒಂದ್ಸತಿ ಹೇಳ್ತಾನೆ ತನ್ನ ತಂದೆಗೆ, ಇಲ್ಲಿ ಗೋಕುಲದಲ್ಲಿ ಬೇಡ, ನಾವು ಇದಕ್ಕೆ ಬೃಂದಾವನಕ್ಕೆ ಕೊಟ್ಟೋಗೋಣ ಅಂತ. ಅದಕ್ಕೆ ಅಲ್ಲಿರೋರು ಗೋಪಾಲ ಬಾಲರೆಲ್ಲ ಒಪ್ಪೋದಿಲ್ಲ, ಇಲ್ಲ ಇಲ್ಲೇ ಚೆನ್ನಾಗಿದೆ, ಇಲ್ಲೇ ಇರೋಣ ಅಂತ. ಅವಾಗ ಕೃಷ್ಣ ಅವ್ರಿಗೇನು ಹೇಳಲ್ಲ. ಆಮೇಲೆ ತನ್ನ ಲೀಲೆಯಿಂದ ತೋಳಗಳನ್ನು ಅಂದ್ರೆ ನರಿಗಳನ್ನ ಸೃಷ್ಟಿ ಮಾಡ್ತಾನೆ. ಕೋಟಿ ನರಿಗಳನ್ನ ಸೃಷ್ಟಿ ಮಾಡಿ ಅವೆಲ್ಲ ಬಂದು ಗೋಕುಲ ಮೇಲೆ ಬಿದ್ದು ಹಸುಗಳಿಗೆ ಎಲ್ಲಾರ್ಗು ತೊಂದರೆ ಮಾಡ್ತಾ ಇರತ್ತೆ. ಅದು ನೋಡಿ ಅವರೆಲ್ಲ ಬಂದು ಕೃಷ್ಣನ್ಗೆ ಹೇಳ್ತಾರೆ ಏನ್ ಮಾಡೋದು ಅಂತ. ಅದಕ್ಕೆ ಕೃಷ್ಣ ಹೇಳ್ತಾನೆ, ನಾನು ಆವಾಗ ಅದಕ್ಕೆ ಹೇಳ್ದೆ ಇಲ್ಲಿಂದ ಹೊಟ್ಟೋಗೋಣ ಬೃಂದಾವನಕ್ಕೆ ಅಂತ. ನೋಡಿ ಇವಾಗ ಅದಕ್ಕೆ ನಮ್ ಕೋಟಿ ನರಿಗಳು ಸೃಷ್ಟಿ ಮಾಡಕ್ಕೆ ಕೃಷ್ಣನ್ಗೇನ್ ಹೆಂಡತಿಯರು ಬೇಕಾಗಿರ್ಲಿಲ್ಲ, ಕಾಮ ಏನ್ ಬೇಕಾಗಿರ್ಲಿಲ್ಲ. ಕೃಷ್ಣ ನೆನ್ಸ್ಕೊಂಡ್ರೇನೆ ಲೀಲೆಯಿಂದಾನೆ ಏನನ್ ಬೇಕಾದ್ರೂ ಸೃಷ್ಟಿ ಮಾಡಬಲ್ಲ ಅನ್ನೋದಕ್ಕೆ ಇದೊಂದು ಉದಾಹರಣೆ ಅಂತ ಲಕ್ಷ್ಮೀದೇವಿ ಹೇಳ್ತಾ ಇದ್ದಾರೆ. ಹಾಗಾಗಿ ಕೃಷ್ಣನಿಗೆ ಸ್ತ್ರೀ ಲೋಲತ್ವ ಆಗ್ಲಿ ಕಾಮ ಆಗ್ಲಿ ಏನು ಇಲ್ಲ ಅಂತ ಇಲ್ಲಿ ಲಕ್ಷ್ಮೀದೇವಿ ಹೇಳ್ತಾ ಇದ್ದಾರೆ. ಇದೇ 50ನೇ ಪದ್ಯ ಸ್ನೇಹಿತರೆ. ಇವತ್ತಿಗೆ ಇಷ್ಟೇ. ನಿಮ್ಗೆಲ್ಲ ಇದಿಷ್ಟ ಆಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು ಸ್ನೇಹಿತರೆ. ಶ್ರೀಕೃಷ್ಣ ಅರ್ಪಣಮಸ್ತು.